ಆತ ತೀರಿಕೊಂಡಿದ್ದ. ಸಾಯುವ ಹೊತ್ತಿಗೆ ಮದುವೆಯಾಗಿ 3 ವರ್ಷಗಳು ಉರುಳಿದ್ದವು. ಸಂಸಾರದ ಸಾರ ನಿಸ್ಸಾರಗಳೆರಡರನ್ನೂ ದಂಪತಿಗಳು ಹಂಚಿಕೊಂಡಾಗಿತ್ತು. ಪ್ರೀತಿ ಹಲವು ಸಲ ಸತ್ತು, ಕೆಲವು ಸಲ ಚಿಗಿತು, ಇಬ್ಬರೂ ಒಂದು ಒಪ್ಪಂದಕ್ಕೆ ಬಂದಾಗಿತ್ತು. ಒಂದು ಅಸ್ಪಷ್ಟ ತಿಳುವಳಿಕೆ ಇಬ್ಬರನ್ನೂ ಹೊದಕೆಯ ಹಾಗೆ ಹೊಚ್ಚುವ ಹಂಚಿಕೆಯಲ್ಲಿತ್ತು. ಆಗಲೇ ಆತ ಸತ್ತು ಹೋದ. ಸಾಯುವುದಕ್ಕೆ ಕಾರಣಗಳಿರಲಿಲ್ಲ. ಕಾರಣಗಳು ಬೇಕಾಗಿಯೂ ಇರುವುದಿಲ್ಲ ಅನ್ನುವುದು ಬೇರೆ ಮಾತು. ಅದಿರಲಿ, ಆತ ಸತ್ತ ಮರುಕ್ಷಣವೇ ಆಕೆ ಅಳುವುದಕ್ಕೆ ಶುರುವಿಟ್ಟುಕೊಂಡಳು. ಅವಳ ಅಳು, ಅವಳ ಹಾವಭಾವ, ಅವಳ ಉನ್ಮಾದಗಳನ್ನು ನೋಡುತ್ತಿದ್ದರೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಬಹುದಾದ ಸಾಧ್ಯತೆಗಳು ಗೋಚರಿಸತೊಡಗಿದವು. ಅವಳನ್ನು ಗಮನಿಸುವ ಅಗತ್ಯ ಕಂಡುಬಂತು. ಅವಳ ಮನೆಯ ಕೆಲವು ಹುಡುಗರನ್ನು ಕರೆದು ಆಕೆಯ ಚಲನವಲನಗಳ ಮೇಲೆ ಕಣ್ಣಿಡುವಂತೆ ಸೂಚನೆ ಕೊಟ್ಟು ಆ ವರದಿಗಳನ್ನು ಒಪ್ಪಿಸುವಂತೆ ಅವರಿಗೆ ಹೇಳಿದೆ. ಇನ್ನೊಬ್ಬರ ಚಟುವಟಿಕೆಗಳನ್ನು ಗಮನಿಸುವಷ್ಟು ಖುಷಿಯ ಕೆಲಸ ಇನ್ನೊಂದಿಲ್ಲ. ಆ ಹುಡುಗರು ಆಕೆಯ ಬೆನ್ನು ಬಿದ್ದರು. ಆಕೆ ಮಾಡುವ ಪ್ರತಿ ಕೆಲಸವನ್ನು ಗಮನಿಸತೊಡಗಿದರು. ಆಕೆ ಅಡುಗೆ ಮನೆ ಹೊಕ್ಕು ಯಾವುದಾದರೂ ಡಬ್ಬದ ಮುಚ್ಚಳ ತೆಗೆದರೆ ವಿಷ ತೆಗೆದುಕೊಳ್ಳುತ್ತಿದ್ದಾಳೆ ಅಂತ ಗಾಬರಿ ಪಟ್ಟುಕೊಂಡು ಅವಳು ಹೊರಗೆ ಹೋದ ನಂತರ ಅದೇ ಡಬ್ಬ ತೆರೆದು ಅಲ್ಲೇನಿದೆ ಅಂತ ನೋಡುತ್ತಿದ್ದರು. ಹೀಗೆ 11 ದಿನ ಕಳೆಯಿತು. ಆಕೆ ಆಗೊಮ್ಮೆ ಈಗೊಮ್ಮೆ ಅಳುತ್ತಾ ಮತ್ತೊಮ್ಮೆ ಸಮಾಧಾನ ಪಟ್ಟುಕೊಳ್ಳುತ್ತಾ ಬದುಕುತ್ತಿದ್ದಳು. ನಾನು ಇನ್ನೇನು ಪರವಾಗಿಲ್ಲ, ದ ವರ್ಸ್ಟ್ ಡೇಸ್ ಆರ್ ಓವರ್ ಎಂಬ ಸಮಾಧಾನದಲ್ಲಿದ್ದೆ. ಹಾಗಿರುವಾಗಲೇ ಗೋಪಾಲ ಎಂಬ ಹುಡುಗ ಒಂದು ವರದಿ ತಂದ. ಆತ ಮಾತ್ರ ಇನ್ನು ಆಕೆಯನ್ನು ಗಮನಿಸುತ್ತಲೇ ಇದ್ದನಂತೆ. ಅವನ ವಯಸ್ಸು 15 16 ಇರಬೇಕು. ಆತ ಸತ್ತ 18ನೆಯ ದಿನ ಆ ಹುಡುಗ ಏದುಸಿರು ಬಿಡುತ್ತಾ ಬಂದು ಅನಾಹುತವಾಯ್ತಲ್ಲ ಅಂತ ಒಗಟಾಗಿ ಮಾತು ಶುರು ಮಾಡಿದ. ನಾನು ಅದೇನಾಯ್ತು ಹೇಳೋ, ಆಕೆ ಏನಾದರೂ ಮಾಡಿಕೊಂಡರಾ, ಏನಾಯ್ತು ಹೇಳು ಅಂತ ಅವನ ಬಾಯಿ ಬಿಡಿಸಲು ವಿಶ್ವ ಪ್ರಯತ್ನ ಮಾಡಿದೆ. ಕೊನೆಗೆ ಆತ ಕತೆ ಹೇಳಿದ. ಅದು ಅವನಿಗೂ ಸ್ಪಷ್ಟವಾಗದ ಕತೆ. ಒಬ್ಬ ಗಂಡಸು ಬಂದು ಆಕೆಗೆ ಒಂದಷ್ಟು ದುಡ್ಡು ಕೊಟ್ಟು ಹೋದನಂತೆ. ನಾನು ದೂರದಿಂದ ನೋಡುತ್ತಿದ್ದೆ. ಆತ ಬಂದ ತಕ್ಷಣ ಬಾಗಿಲು ಹಾಕಿಕೊಂಡರು. ಅವನು ಹೋದ ತಕ್ಷಣ ಅಲ್ಲಿಗೆ ಹೋದೆ. ಅವರ ಕೈಯಲ್ಲಿ ದುಡ್ಡಿನ ಕಂತೆ ಇತ್ತು ಅಂತ ಹೇಳಿ ಆತ ನನ್ನ ಪ್ರತಿಕ್ರಿಯೆಗಾಗಿ ಕಾದ. ನಾನು ಪ್ರತಿಕ್ರಿಯಿಸಲಿಲ್ಲ. ಆತ 1-2 ಸಾರಿ ಇದು ಏನಾಗಿರಬಹುದು, ಯಾಕಾಗಿರಬಹುದು ಅಂತ ತನ್ನನ್ನು ತಾನೇ ಕೇಳಿಕೊಳ್ಳುವಂತೆ ಕೇಳಿಕೊಂಡ. ಅವನ ಮನಸ್ಸಿನಲ್ಲೊಂದು ಅನುಮಾನ ಶುರುವಾಗಿತ್ತು. ಆತ ಅವರಿಬ್ಬರ ನಡುವೆ ಕೆಟ್ಟ ಸಂಬಂಧವೊಂದು ಹುಟ್ಟಲಿ ಅಂತ ಹಂಬಲಿಸುತ್ತಿದ್ದ. ಅಂತಹ ಸಂಬಂಧ ಹುಟ್ಟಿಕೊಂಡರೆ ಮಾತ್ರ ನಾನು ಇದುವರೆಗೂ ಕಾದದ್ದು ಸಾರ್ಥಕವಾದಂತೆ ಅಂತ ಭಾವಿಸಿಕೊಂಡಿದ್ದ. ಅವನಿಗೆ ನಿಜವಾಗಿಯೂ ನಿರಾಸೆಯಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವನ್ಯಾವನೋ ಬಂದು ದುಡ್ಡು ಕೊಟ್ಟಾಗ ಗೋಪಾಲ ಉಬ್ಬಿ ಹೋದ. ಅದು ವಿವಾಹೇತರ ಸಂಬಂಧಕ್ಕೆ ಸಾಕ್ಷಿ ಎಂದೇ ಆತ ಖಚಿತ ಮಾಡಿಕೊಂಡಂತಿತ್ತು. ಆ ಹಣ ಆಕೆಯ ಗಂಡನ ಹತ್ತಿರ ಆತ ಎಸಕೊಂಡ ಹಳೇ ಸಾಲವಾಗಿರಬಹುದು, ಚೀಟಿ ಹಾಕಿದ ಹಣವಿರಬಹುದು, ಈಕೆಯೇ ಬಂಗಾರ ಒತ್ತೆ ಇಟ್ಟು ತಗೊಂಡ ಹೊಸ ಸಾಲವಾಗಿರಬಹುದು ಅನ್ನುವ ಯೋಚನೆಗಳೇ ಆತನಿಗೆ ಬಾರದೆ ಬರೀ ಅನೈತಿಕ ಸಂಬಂಧವೊಂದೇ ಹೊಳೆತೊಡಗಿತ್ತು. ಒಂದು ಸಮೂಹವಿಡಿ ಇಂಥ ಕಾಯಿಲೆಗೆ ಪಕ್ಕಾಗುತ್ತದೆ. ಎಲ್ಲ ಮೌಲ್ಯಗಳನ್ನೂ ಕಡೆಗಣಿಸಿ ಎಲ್ಲವನ್ನೂ ಅಪನಂಬಿಕೆಯಿಂದ ವಕ್ರ ದೃಷ್ಟಿಯಿಂದ ನೋಡುವ ಅಭ್ಯಾಸವನ್ನು ಒಂದು ಪೀಳಿಗೆ ಅದು ಹೇಗೋ ಬೆಳೆಸಿಕೊಂಡು ಬಿಡುತ್ತದೆ. ಅದು ಪ್ಲೇಗಿನಂತೆ ಹಬ್ಬುವ ರೋಗ. ಆ ಸಮಾಜದ ವ್ಯಕ್ತಿಗಳೇ ತಮ್ಮ ಹೆಂಡತಿಯನ್ನು, ಮಕ್ಕಳನ್ನು ವಿನಾಕಾರಣ ಅನುಮಾನಿಸತೊಡಗುತ್ತಾರೆ. ಇದಕ್ಕೆ ಪರಿಹಾರವಿದೆಯೇ ಗೊತ್ತಿಲ್ಲ. ಆದರೆ ಈ ಚಾಳಿ ಬರಬರುತ್ತಾ ಬಿಟ್ಟು ಹೋಗುತ್ತದೆ ಅನ್ನುವವರಿದ್ದಾರೆ. ಬದುಕು
ಮತ್ತು ಸಾವಿನ ಅಖಂಡ ಮುಖಾಮುಖಿಯಲ್ಲಿ ಕೊನೆಗೆ ಏನಾಗುತ್ತದೆಯೋ ಯಾರಿಗೆ ಗೊತ್ತು. ಹೀಗೆ ಕೊನೆಯೇ ಗೊತ್ತಿಲ್ಲದ ಕಥೆಯೊಂದು ಕೇಳಿ. ಅದೊಂದು ನಿರ್ಜನವಾದ ಕಾಡು. ಅಲ್ಲೊಬ್ಬ ಮಾಂತ್ರಿಕನಿರುತ್ತಾನೆ. ಅವನಿಗೊಬ್ಬ ಬಾಲ್ಯದ ಗೆಳೆಯ. ಬಹಳ ವರ್ಷಗಳಾದ ನಂತರ ಈ ಗೆಳೆಯ ತನ್ನ ಬಾಲ್ಯ ಮಿತ್ರನನ್ನು ನೋಡಲೆಂದು ಕಾಡಿಗೆ ನುಗ್ಗುತ್ತಾನೆ. ಅದು ಹೇಗೋ ಅಲೆದಲೆದು ಗೆಳೆಯನ ಜೋಪಡಿ ಪತ್ತೆ ಹಚ್ಚುತ್ತಾನೆ. ಅದರ ಒಳಹೊಕ್ಕು ತನ್ನ ಬಾಲ್ಯದ ಗೆಳೆಯನನ್ನು ನೋಡಿ ದಿಗ್ಭ್ರಮೆಗೊಂಡು ನಿಲ್ಲುತ್ತಾನೆ. ಆತ ಮೂಳೆ ಚಕ್ಕಳವಾಗಿದ್ದ, ಕಣ್ಣುಗಳು ಹೂತು ಹೋದಂತಿದ್ದವು, ಮೈಯಲ್ಲಿ ರಕ್ತವೇ ಇಲ್ಲದಂತೆ ಬೆಳಚಿಕೊಂಡಿದ್ದ. ಈತ ಮಾತ್ರ ಮೈ ತುಂಬಿಕೊಂಡು ಜೀವಕಳೆ ಉಕ್ಕುವಂತಿದ್ದ. ಇವನಿಗೆ ತನ್ನ ಗೆಳೆಯನನ್ನು ನೋಡಿ ನಾಚಿಕೆಯಾಯಿತು. ಅಯ್ಯ, ನೀನು ಆಗ ಹೇಗಿದ್ದಿ? ಸೊರಗಿ ಹೋಗಿದ್ದೀಯ. ಹಾಗೆ ನೋಡಿದರೆ ನನಗಿಂತ ಬುದ್ಧಿವಂತ ನೀನು, ನನಗಿಂತ ಚೆನ್ನಾಗಿರಬೇಕಾಗಿತ್ತು. ಆದರೆ ಹಿಂಗಿದ್ದೀಯಲ್ಲ. ಆತ ಅದಕ್ಕೆ ಉತ್ತರಿಸಲಿಲ್ಲ. ಒಂದೆರಡು ದಿನ ಇಲ್ಲೇ ಇರು, ಇಲ್ಲೇ ಇದ್ದು ಬದುಕನ್ನು ಅನುಭವಿಸು, ನಂತರ ಮಾತನಾಡೋಣ ಅಂದು ಆತ ತನ್ನ ಕೆಲಸಗಳತ್ತ ಗಮನ ಹರಿಸಿದ. ಸರಿ ಎಂದುಕೊಂಡು ಗೆಳೆಯ ಅಲ್ಲೇ ಉಳಿದ. ಬೆಳಗಾಗುತ್ತಿದ್ದಂತೆ ಮನೆಗೆ ಬರುತ್ತಿದ್ದ ಆ ಜೋಪಡಿಯ ಜೀವಿ ರಾತ್ರಿ ಅದೆಲ್ಲಿಗೋ ಹೊರಟು ಹೋಗುತ್ತಿದ್ದ. ಈತನಿಗೆ ಒಬ್ಬನೇ ಇದ್ದು ಬೇಸರವಾಗುತ್ತಿತ್ತು. ಗೆಳೆಯನ ಹತ್ತಿರ ನನಗೆ ಬೇಸರವಾಗ್ತಿದೆ, ಏನಾದರೂ ಕೆಲಸ ಕೊಡು ಅಂದ. ಇಲ್ಲಿ ಕೆಲಸವಿಲ್ಲ, ಕೆಲಸ ಮಾಡುವುದು ನಿನ್ನಂಥವರು, ನಾಳೆಗಾಗಿ ಕೂಡಿಡುವ ಜನ. ನಮಗೆ ಆ ಹಂಗಿಲ್ಲ. ಬೇಸರವಾದರೆ ಆ ಕೋಣೆಯೊಳಗೆ 108 ಸಂಗೀತ ವಾದ್ಯಗಳಿವೆ, ಅವುಗಳನ್ನು ನುಡಿಸುತ್ತಾ ಇರು. ವೀಣೆ ನುಡಿಸು, ತಬಲ ಬಾರಿಸು, ಆದರೆ ಯಾವ ಕಾರಣಕ್ಕೂ ಅಲ್ಲಿರುವ ಪುಂಗಿಯನ್ನು ಮಾತ್ರ ಊದಬೇಡ ಅಂದ. ಈತ ಸರಿ ಎಂದುಕೊಂಡು ಒಂದಷ್ಟು ದಿನ ಸಂಗೀತ ವಾದ್ಯಗಳನ್ನು ನುಡಿಸುವುದನ್ನು ಕಲಿತ. ಅದೂ ಬೇಸರವಾಯಿತು. ಕೊನೆಗೊಂದು ರಾತ್ರಿ ಗೆಳೆಯನಿಲ್ಲದ ಹೊತ್ತಲ್ಲಿ ಆ ಪುಂಗಿ ಎತ್ತಿಕೊಂಡ. ಅದನ್ನು ಮುಟ್ಟಬೇಡ ಅಂದದ್ದು ತಲೆಯೊಳಗೆ ನಿನಾದಿಸುತ್ತಿದ್ದರೂ ಅದನ್ನು ನುಡಿಸತೊಡಗಿದ. ಅದನ್ನಾದ 1 ನಿಮಿಷ ನುಡಿಸಿರಬಹುದು. ಅಷ್ಟು ಹೊತ್ತಿಗೆ ಒಂದು ಮಹಾಸರ್ಪ ಎಲ್ಲಿಂದಲೋ ಹರಿದು ಬಂದು ಅವನೆದರು ಕುಳಿತುಕೊಂಡಿತು. ಪುಂಗಿಯ ನಾದಕ್ಕೆ ಹೆಡೆಯಾಡಿಸುತ್ತಾ ನರ್ತನ ಮಾಡತೊಡಗಿತು. ಈತ ಭಯಗೊಂಡ. ಪುಂಗಿಯ ನಾದ ನಿಲ್ಲಿಸಿದ. ಈತ ಊದುವುದನ್ನು ನಿಲ್ಲಿಸಿದ ಕೂಡಲೇ ಆ ಸರ್ಪ ಕೆರಳಿ ಬುಸುಗುಟ್ಟಿತು. ಹೆಡೆಯನ್ನು ನೆಲಕ್ಕಪ್ಪಳಿಸಿ ಅವನತ್ತ ನುಗ್ಗುವ ಸನ್ನಾಹ ಮಾಡಿತು. ಈತ ಭಯಗೊಂಡು ಊದಲು ಶುರು ಮಾಡಿದ. ಈತ ಊದುತ್ತಿದ್ದಷ್ಟು ಹೊತ್ತು ಸುಮ್ಮನಿರುತ್ತಿದ್ದ ಸರ್ಪ ಪುಂಗಿಯ ಸದ್ದು ನಿಂತೊಡನೆ ಕಚ್ಚುವ ಅಪಾಯವಿತ್ತು. ಆತನ ಗೆಳೆಯ ಮರಳಿ ಬರಲಿಲ್ಲ. ಈತ ಪುಂಗಿ ಊದುತ್ತಲೇ ದಿನಗಳನ್ನು ಕಳೆದ. ಸೊರಗಿ ಹೋದ. ಹೀಗೆ ಕತೆ ಮುಂದುವರಿಸಬಹುದು. ಆದರೆ ಈ ಬದುಕಿನ ಮುಂದೆ ಸಾವೆಂಬ ಕಾಳ ಸರ್ಪದ ಎದುರು ನಾವೆಲ್ಲ ಹೀಗೆ ಪುಂಗಿ ಊದುತ್ತಾ ಕೂತಿಲ್ಲವೇ? ಬದುಕಿನಷ್ಟು ವಿಶಾಲ ಅರ್ಥ ಬೇಡವೆಂದರೆ ಸತ್ಯದ ಎದುರು, ಸುಳ್ಳಿನ ಸಿರಿವಂತಿಕೆ ಎದುರು, ಅಹಂಕಾರದ ಗಾಢತೆಯ ಎದುರು, ಪೊಳ್ಳಿನ ಬೆಳಕಿನೆದುರು, ಕತ್ತಲಿನ ಪಂಜಿನೆದುರು ಮಂಜಿನ ಪುಂಗಿ ಊದುತ್ತಾ ಕೂತಿದ್ದೇವೆ. ಆರಂಭದಲ್ಲಿ ನಮ್ಮ ನಾದ, ನಮ್ಮ ಸ್ವರ, ನಮ್ಮ ಸಂಗೀತ ನಮಗೆ ಇಷ್ಟವಾಗುತ್ತದೆ. ನಮ್ಮ ಸುಳ್ಳುಗಳಲ್ಲಿ, ನಮ್ಮ ಭ್ರಮೆಗಳಲ್ಲಿ, ನಮ್ಮ ಸಣ್ಣ ಪುಟ್ಟ ಸಂತೋಷಗಳಲ್ಲಿ ಮೈಮರೆಯುತ್ತೇವೆ. ಆದರೆ ಒಮ್ಮೆ ಎದುರಿಗೆ ಹಾವು ಬಂದು ಕುಳಿತೊಡನೆ ಅಧೀರರಾಗುತ್ತೇವೆ. ತಪ್ಪು ಮಾಡಿದೆವು ಅಂದುಕೊಳ್ಳುತ್ತೇವೆ. ಆಗ ಕಾಲ ಮಿಂಚಿ ಹೋಗಿರುತ್ತದೆ. ಸುಳ್ಳುಗಳ ವಿಚಾರದಲ್ಲೂ ಹಾಗೆಯೇ ಅಲ್ಲವೇ? ಈ ಸಂಚಿಕೆಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.